ಈಗ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಕಾಂಗ್ರೆಸ್ ಸಂಸದ ಡಿಕೆ ಸುರೇಶ್ಗೆ ಸಿಬಿಐ ಭೀತಿ ಶುರುವಾಗಿದೆ. ಡಿಕೆ ಸುರೇಶ್ ಮನೆ ಮೇಲೆ ದಾಳಿ ನಡೆಸಲು ಸರ್ಚಿಂಗ್ ವಾರೆಂಟ್ ಇಶ್ಯೂ ಆಗಿದೆ. ಡಿಕೆ ಸುರೇಶ್ ಮನೆ ಮೇಲೆ ದಾಳಿಗೆ ಸಿಬಿಐ ಮುಂದಾಗಿದ್ಯಾ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಿದೆ. ಸಿಬಿಐ ದಾಳಿ ಹಿನ್ನೆಲೆಯಲ್ಲಿ ಸುರೇಶ್ ಮನೆ ಮುಂದೆ ಅಭಿಮಾನಿಗಳು ಜಮಾಯಿಸಿದ್ದಾರೆ. ಸಿಬಿಐ ಸರ್ಚ್ ವಾರೆಂಟ್ ಕೊಡಲಿದೆ ಅನ್ನೋ ವದಂತಿಯಿಂದ ಅಭಿಮಾನಿಗಳು ಸೇರಿದ್ದಾರೆ. ತುರ್ತು ಸುದ್ದಿಗೋಷ್ಠಿಯನ್ನ ಡಿಕೆ ಸುರೇಶ್ ಕರೆದಿದ್ದಾರೆ. ಕೆಲವೇ ಹೊತ್ತಿನಲ್ಲಿ ಸುದ್ದಿಗೋಷ್ಠಿಯನ್ನ ನಡೆಸಲಿದ್ದಾರೆ ಡಿಕೆ ಸುರೇಶ್ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತದೆ. ಸದಾಶಿವನಗರದ ತಮ್ಮ ನಿವಾಸದಲ್ಲಿ ಡಿಕೆ ಸುರೇಶ್ ಸುದ್ದಿಗೋಷ್ಠಿಯನ್ನ ನಡೆಸಲಿದ್ದಾರೆ. ಸಿಬಿಐ ದಾಳಿ ಹಿನ್ನೆಲೆಯಲ್ಲಿ ಸುರೇಶ್ ಮನೆ ಮುಂದೆ ಸಾಕಷ್ಟು ಅಭಿಮಾನಿಗಳು ಜಮಾಯಿಸಿದ್ದಾರೆ. ಸಿಬಿಐನಿಂದ ಸರ್ಚ್ ವಾರೆಂಟ್ ಇಶ್ಯೂ ಆಗಿದೆ ಅನ್ನುವಂಥ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುದ್ದಿಗೋಷ್ಠಿಯನ್ನ ಕೂಡ ಇಲ್ಲಿ ಡಿಕೆ ಸುರೇಶ್ ಕರೆದಿದ್ದಾರೆ. ಅದರಲ್ಲೂ ತುರ್ತು ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರೆ ಅನ್ನುವಂಥ ಒಂದು ಮಾಹಿತಿಗಳು ಲಭ್ಯವಾಗ್ತಾ ಇರುವಂಥದ್ದು. ತುರ್ತು ಸುದ್ದಿಗೋಷ್ಠಿಯನ್ನ ಕರೆದಿರುವಂತಹ ಉದ್ದೇಶವಾದರೂ ಏನು, ಯಾವ ಉದ್ದೇಶಕ್ಕಾಗಿ ತುರ್ತು ಸುದ್ದಿಗೋಷ್ಠಿಯನ್ನು ಕರೆದಿದ್ದಾರೆ ಅನ್ನುವಂಥದ್ದು ಈಗ ಸದ್ಯ ಪ್ರಶ್ನೆ ಆಗಿರುವಂಥದ್ದು. ಸಿಬಿಐನಿಂದ ಸರ್ಚ್ ವಾರೆಂಟ್ ಇಶ್ಯೂ ಆಗಿದೆ ಅನ್ನುವಂಥ ಒಂದು ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಕಾಂಗ್ರೆಸ್ ಸಂಸದ ಡಿಕೆ ಸುರೇಶ್ಗೆ ಸಿಬಿಐ ಭೀತಿ ಶುರುವಾಗಿದೆಯಾ ಅನ್ನುವಂಥ ಪ್ರಶ್ನೆ ಕೂಡ ಇಲ್ಲಿ ಮೂಡ್ತಾ ಇರುವಂಥದ್ದು. ಡಿಕೆ ಸುರೇಶ್ ಮನೆ ಮೇಲೆ ದಾಳಿ ನಡೆಸಲು ಸರ್ಚಿಂಗ್ ವಾರೆಂಟ್ ಅನ್ನ ಇಶ್ಯೂ ಮಾಡಲಾಗಿದೆ. ಸುರೇಶ್ ಮನೆ ಮೇಲೆ ದಾಳಿಗೆ ಮುಂದಾಗಿದೆಯಾ ಸಿಬಿಐ ಅನ್ನುವಂಥದ್ದು. ಸರ್ಚಿಂಗ್ ವಾರೆಂಟ್ ಅನ್ನ ಕೂಡ ಇಶ್ಯೂ ಮಾಡಲಾಗಿದೆ. ಸಿಬಿಐ ದಾಳಿ ಹಿನ್ನೆಲೆಯಲ್ಲಿ ಸುರೇಶ್ ಮನೆ ಮುಂದೆ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಜಮಾಯಿಸಿದ್ದಾರೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ತುರ್ತು ಸುದ್ದಿಗೋಷ್ಠಿಯನ್ನ ಕೂಡ ಡಿಕೆ ಸುರೇಶ್ ಕರೆದಿರುವಂಥದ್ದು. ಡಿಕೆ ಸುರೇಶ್ಗೆ ಸಿಬಿಐ ಭೀತಿ ಶುರುವಾಗಿದೆ ಅಂತಲೇ ಹೇಳಲಾಗ್ತಾ ಇದೆ. ತುರ್ತು ಸುದ್ದಿಗೋಷ್ಠಿಯನ್ನ ಸಂಸದ ಡಿಕೆ ಸುರೇಶ್ ಕರೆದಿದ್ದಾರೆ. ಸದಾಶಿವನಗರದ ತಮ್ಮ ನಿವಾಸದಲ್ಲಿ ಸುದ್ದಿಗೋಷ್ಠಿಯನ್ನ ಕರೆದಿರುವಂಥದ್ದು. ಡಿಕೆ ಸುರೇಶ್ಗೆ ಸಿಬಿಐ ಭೀತಿ ಶುರುವಾಗಿದೆಯಾ, ಸರ್ಚ್ ವಾರೆಂಟ್ ಇಶ್ಯೂ ಆಗಿದೆ ಅನ್ನುವಂಥ ಮಾಹಿತಿ ಹಿನ್ನೆಲೆಯಲ್ಲಿ ಈಗಾಗಲೇ ಡಿಕೆ ಸುರೇಶ್ ಅವರ ಮನೆ ಮುಂದೆ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಜಮಾಯಿಸಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ಡಿಕೆ ಸುರೇಶ್ ಅವರ ನಿವಾಸದಿಂದ ನಮ್ಮ ಪ್ರತಿನಿಧಿ ಸಂಜಯ್ ನೇರ ಸಂಪರ್ಕದಲ್ಲಿದ್ದಾರೆ. ಸಂಜಯ್, ಡಿಕೆ ಸುರೇಶ್ಗೆ ಸಿಬಿಐ ಭೀತಿ ಕಾಡ್ತಿದ್ಯಾ, ಮತ್ತೆ ಇವಾಗ ತುರ್ತು ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರೆ ಅನ್ನುವಂಥದ್ದು, ಅದರ ಉದ್ದೇಶ ಏನಾಗಿದೆ ಅಂತ? ಲಿಖಿತ ಏನಂತ ಅಂದ್ರೆ ಸಂಸದ ಡಿಕೆ ಸುರೇಶ್ ಅವರ ತುರ್ತು ಪತ್ರಿಕಾಗೋಷ್ಠಿಯನ್ನು ಇಂದು ಬೆಳಗ್ಗೆ 8 ಗಂಟೆಗೆ ಕರೆದಿರ್ತಕ್ಕಂಥ, ನಿಜಕ್ಕೂ ಸಹ ಅವರು ಕರೆದಿರ್ತಕ್ಕಂಥ ಪತ್ರಿಕಾಗೋಷ್ಠಿ ಏನನ್ನು ಹೇಳ್ತಾರೆ ಅಂತಕ್ಕಂಥದ್ದನ್ನು ನಾವು ಕಾದು ನೋಡಬೇಕಾಗಿರ್ತಕ್ಕಂಥ. ಆದರೆ ಮಾಹಿತಿಗಳ ಪ್ರಕಾರ ಏನಂತಂದ್ರೆ ಕೇಂದ್ರ ಸರ್ಕಾರ ಏನು ಹಿಂದೆ ಐಟಿ ರೈಡ್ ಮಾಡಿತ್ತು, ಆನಂತರ ಡಿಕೆ ಸಹೋದರರು ಅಥವಾ ಡಿಕೆ ಶಿವಕುಮಾರ್ ಅವರಿಗೆ ಒಂದು ಸಿಬಿಐ ನೋಟಿಸ್ ಅನ್ನು ಜಾರಿ ಮಾಡ್ತಾರಂತೆ ಅಂತಕ್ಕಂಥ ಒಂದು ಮಾಹಿತಿ ಇದೆ. ಎಲ್ಲೋ ಒಂದ್ ಕಡೆ ಏನು ಇವಾಗ ಕರ್ನಾಟಕ ಸರ್ಕಾರದ ಸಮ್ಮಿಶ್ರ ಸರ್ಕಾರ ರಚನೆ ಆಯಿತು. ಸಮ್ಮಿಶ್ರ ಸರ್ಕಾರ ರಚನೆ ಆಗುವಲ್ಲಿ ಪ್ರಮುಖವಾದ ಪಾತ್ರವನ್ನು ಡಿಕೆ ಶಿವಕುಮಾರ್ ಅವರು ವಹಿಸಿದ್ರು. ಹಿನ್ನೆಲೆಯಲ್ಲಿ ಮತ್ತೆ ಕೇಂದ್ರ ಸರ್ಕಾರ ಏನಾದ್ರು ಟಾರ್ಗೆಟ್ ಮಾಡಿ ಡಿಕೆ ಶಿವಕುಮಾರ್ ಅವರ ಮೇಲೆ ಏನಾದ್ರು ಸರ್ಚ್ ವಾರೆಂಟ್, ಸಿಬಿಐ ಮುಖಾಂತರ ಸರ್ಚ್ ವಾರೆಂಟ್ ಅನ್ನ ಕೊಡಿಸಿ ಇಂದಿನ ಹೈಗೆ ತನಿಖೆ ಮತ್ತೆ ಮರುಜೀವನ ಕೊಡಬಹುದು ಅಂತಕ್ಕಂಥ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿಯೇ ಆ ಪತ್ರಿಕಾಗೋಷ್ಠಿ ಕರೆದಿದ್ದಾರೆ ಎನ್ನಲಾಗಿದೆ. ಆದರೆ ಏನು 8 ಗಂಟೆಗೆ ನಡೆಯುವ ಪತ್ರಿಕಾಗೋಷ್ಠಿಯ ನಂತರವಷ್ಟೇ ಸ್ಪಷ್ಟವಾದ ಮಾಹಿತಿ ತಿಳಿದು ಬರಬೇಕಾಗಿರ್ತಕ್ಕಂಥದ್ದು. ಒಟ್ಟಿನಲ್ಲಿ ಏನಂದ್ರೆ ಹಿಂದೆಯೂ ಸಹ ಐಟಿ ರೈಡ್ ಆದ ನಂತರ ಕೇಂದ್ರ ಸರ್ಕಾರ ನಿರಂತರವಾಗಿ ಏನು ಡಿಕೆ ಶಿವಕುಮಾರ್ ಅವರ ಮನೆ ಮೇಲೆ ಮತ್ತು ಅವರ ಒಂದು ಕ್ಲೋಸ್ ಫ್ರೆಂಡ್ಸ್ ಇರ್ಬೋದು ಅಥವಾ ಬೇರೆ ಅವರ ಮೇಲೆ ಒಂದು ಐಟಿ ರೈಡ್ ಅನ್ನ ಮಾಡಿ ಸಾಕಷ್ಟು ಒಂದು ಐಟಿ ರೈಡ್ ಅನ್ನ ಮಾಡಿತ್ತು. ಆನಂತರ ದಿನಗಳಲ್ಲಿ ಕರ್ನಾಟಕ ಚುನಾವಣೆ ಬರುತ್ತೆ. ಚುನಾವಣೆಯ ಸಂದರ್ಭದಲ್ಲೂ ಸಹ ಏನಂತ ಅಂದ್ರೆ ಹಲವು ರೀತಿಯ ಚುನಾವಣೆ ಸಮೀಪದಲ್ಲೂ ಸಹ ಐಟಿ ರೈಡ್ ಮಾಡ್ತಾ ಇತ್ತು. ಹಲವು ರೀತಿಯ ಒಂದು ಬೇರೆ ರೀತಿಯ ಒಂದು ರಾಜಕೀಯವಾದ ತೊಂದರೆಗಳನ್ನು ಡಿಕೆ ಶಿವಕುಮಾರ್ ಅವರಿಗೆ ಕೊಡಲಾಗ್ತಾ ಇತ್ತು ಅಂತ ಹೇಳಲಾಗ್ತಾ ಇರತಕ್ಕಂಥದ್ದು. ಇದೇ ಸಂದರ್ಭದಲ್ಲಿ ಏನು ಕರ್ನಾಟಕ ಚುನಾವಣಾ ವಿಧಾನಸಭಾ ಚುನಾವಣೆಯ ಒಂದು ಫಲಿತಾಂಶ ಬಂದು ಸಮ್ಮಿಶ್ರ ಸರ್ಕಾರ ರಚನೆ ಆಯಿತು. ಆ ಒಂದು ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಅವರ ಪ್ರಮುಖ ಪಾತ್ರವನ್ನು ವಹಿಸಿ ಸರ್ಕಾರ ರಚನೆ ಮಾಡುವಲ್ಲಿ ಯಶಸ್ವಿಯಾಗ್ತಾರೆ. ಆನಂತರ ಮತ್ತೆ ಏನಾದರೂ ಟಾರ್ಗೆಟ್ ಅನ್ನು ಮಾಡಿದೆಯಾ, ಐಟಿ ರೈಡ್ ಆಗುವ ಟಾರ್ಗೆಟ್ ಅಥವಾ ಸಿಬಿಐ ಮುಖಾಂತರ ನೋಟಿಸ್ ಕೊಟ್ಟು ಮತ್ತೆ ವಿಚಾರಣೆ ಕಡಿಸುವ ಅಥವಾ ಪ್ರಕರಣಕ್ಕೆ ಮರುಜೀವ ಕೊಡುವ ಸಾಧ್ಯತೆ ಇದೆಯಾ? ಈ ಒಂದು ಹಿನ್ನೆಲೆಯಲ್ಲಿಯೇ ಇಂದು ಪತ್ರಿಕಾಗೋಷ್ಠಿ ಕರೆದಿದ್ದಾರೆ ಎನ್ನಲಾಗಿದೆ. ಆದ್ರೆ ಏನಂತಂದ್ರೆ ನಿಜಕ್ಕೂ ಸಹ 8 ಗಂಟೆ ನಂತರವಷ್ಟೇ ಈ ಒಂದು ಪತ್ರಿಕಾಗೋಷ್ಠಿಯ ಒಂದು ಸಂಪೂರ್ಣ ವಿವರ ತಿಳಿಬೇಕಾಗಿರ್ತಕ್ಕಂಥದ್ದು. ಇನ್ನು ಡಿಕೆ ಶಿವಕುಮಾರ್ ಅವರು ಪತ್ರಿಕಾಗೋಷ್ಠಿ ಕರೀತಾ ಇದ್ದಂತೆ ಡಿಕೆ ಸುರೇಶ್ ಅವರು ಪತ್ರಿಕಾಗೋಷ್ಠಿ ಕರೆಯೋದಕ್ಕೂ ಮುನ್ನವೇ ಸರ್ ಅವರ ಬೆಂಬಲಿಗರು
ನೂರಾರು ಬೆಂಬಲಿಗರು ಸದಾಶಿವನಗರದ ಮನೆ ಹತ್ರ ಜಮಾಯಿಸಿರ್ತಕ್ಕಂಥದ್ದು. ನಾನು ಈಗಾಗಲೇ ತೋರಿಸ್ತೀನಿ. ಈಗೇನು ಡಿ ಕೆ ಶಿವಕುಮಾರ್ ಅವರ ಮನೆ, ಇದು ಡಿ ಕೆ ಸುರೇಶ್ ಅವರ ಮನೆ, ಅಧಿಕೃತ ಮನೆ ಒಂದು ಸದಾಶಿವನಗರದಲ್ಲಿ ಇರತಕ್ಕಂಥದ್ದು. ಈಗಾಗಲೇ ಇಲ್ಲಿ ನೂರಾರು ಸಂಖ್ಯೆಯಲ್ಲಿ ಡಿ ಕೆ ಸುರೇಶ್ ಅವರ ಅಭಿಮಾನಿಗಳು ಬಂದಿರತಕ್ಕಂಥದ್ದು. ಯಾವುದೇ ರೀತಿಯ ಒಂದು ರಾಜಕೀಯವಾಗಿ ಯಾವುದೇ ರೀತಿಯ ತೊಂದರೆಗಳಾಗಬಹುದು, ಆ ರೀತಿಯ ಒಂದು ಏನೇ ತೊಂದರೆ ಆದರೂ ಬೆಂಬಲಿಗರು ನಾವು ಸದಾ ಡಿ ಕೆ ಸಹೋದರರ ಬೆನ್ನಿಗಿರ್ತೀವಿ ಅಂತಕ್ಕಂಥದ್ದು ತೋರಿಸುವ ಮುಖಾಂತರ ಈಗಾಗಲೇ ನೂರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಮತ್ತು ಪಕ್ಷದ ಕಾರ್ಯಕರ್ತರು ಡಿ ಕೆ ಸುರೇಶ್ ಅವರ ಮನೆ ಮುಂದೆ ಜಮಾಯಿಸಿರ್ತಕ್ಕಂಥದ್ದು. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಅಭಿಮಾನಿಗಳು ಬರ್ತಾ ಇದ್ದಾರೆ. ಆದರೆ ನೀವು ಹೇಳಿದಾಗ ಯಾವ ಉದ್ದೇಶಕ್ಕೋಸ್ಕರ ಡಿ ಕೆ ಸುರೇಶ್ ಅವರು ಪ್ರೆಸ್ ಮೀಟ್ ಅನ್ನು ಕರೆದಿದ್ದಾರೆ ಅಂತಕ್ಕಂಥದ್ದು ಪತ್ರಿಕಾಗೋಷ್ಠಿ ಶುರುವಾದ ನಂತರವೇ ತಿಳಿಬೇಕಾಗಿರ್ತಕ್ಕಂಥದ್ದು. ಒಟ್ಟಿನಲ್ಲಿ ಈ ರೀತಿಯ ಒಂದು ಗುಮಾನಿ ಇರತಕ್ಕಂಥದ್ದು. ಏನಂತಂದ್ರೆ ಈಗಾಗಲೇ ಸಿಬಿಐ ನೋಟಿಸ್ ಕೊಡ್ತಾರಂತೆ, ಅದು ಡಿ ಕೆ ಶಿವಕುಮಾರ್ ಅವರ ಮನೆ ಸರ್ಚ್ ಮಾಡಲಿಕ್ಕೆ ಅಥವಾ ಐಟಿ ರೈಡ್ಗೆ ಸಂಬಂಧಿಸಿದಂತೆ ಒಂದು ಸರ್ಚ್ ವಾರೆಂಟ್ ಅನ್ನು ಕೊಟ್ಟಿದ್ದಾರಂತೆ, ಆ ವಿಚಾರವಾಗಿ ಕರೆದಿದ್ದಾರೆ ಅಂತ ಮಾಹಿತಿಗಳು ಸಿಗ್ತಾ ಇರ್ತಕ್ಕಂಥದ್ದು. ಆದರೆ ಇದು ಒಂದು ಪತ್ರಿಕಾಗೋಷ್ಠಿ ನಂತರವಷ್ಟೇ ಇದು ಸ್ಪಷ್ಟವಾದ ಮಾಹಿತಿ ತಿಳಿದು ಬರಬೇಕಾಗಿರ್ತಕ್ಕಂಥದ್ದು. ಲಿಖಿತ. ಓಕೆ, ಹಾಗೆ ಒಟ್ಟಾರೆಯಾಗಿ ಈಗ ಸಾಕಷ್ಟು ಜನ ಬೆಂಬಲಿಗರು ಅವರ ಮನೆ ಬಳಿ ಬಂದು ಜಮಾಯಿಸಿದ್ದಾರೆ ಅನ್ನುವಂಥದ್ದು. ಸೊ ಅವರು ಯಾವ ರೀತಿಯಾದಂತಹ ಒಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ, ಇಲ್ಲಿ ಸಿಬಿಐ ಸರ್ಚ್ ವಾರೆಂಟ್ ಇಶ್ಯೂ ಮಾಡಿದೆ ಅನ್ನೋದ್ರ ಬಗ್ಗೆ ಸ್ಪಷ್ಟನೆ ಇದೆಯಾ, ಏನಿದೆ ಈ ಬಗ್ಗೆ ಡೀಟೇಲ್ಸ್ ಅಂತ? ಲಿಖಿತ, ಈಗೇನು ಸಿಬಿಐ ಏನಾದ್ರು ಸರ್ಚ್ ವಾರೆಂಟ್ ಕೊಟ್ಟಿದೆಯಾ ಆ ಬಗ್ಗೆ ಯಾವುದೇ ರೀತಿಯ ಸ್ಪಷ್ಟನೆ ಇಲ್ಲ. ಅದರ ಒಂದು ಸುಳಿವು ಈಗಾಗಲೇ ಏನು ಡಿ ಕೆ ಸಹೋದರರಿಗೆ ಸಿಕ್ಕಿರ್ತಕ್ಕಂಥದ್ದು. ಏನು ಸಿಬಿಐ ನಮಗೆ ಸರ್ಚ್ ವಾರೆಂಟ್ ಅನ್ನು ಕೊಡಬಹುದು, ಅಥವಾ ಈ ಹಿಂದೆ ಐಟಿ ರೈಡ್ ಮಾಡ್ತಿತ್ತು ಅದೇ ರೀತಿ ಸಿಬಿಐ ಅಥವಾ ಇಡಿ ಮುಖಾಂತರ ಸರ್ಚ್ ವಾರೆಂಟ್ ಅನ್ನು ಕೊಡಬಹುದು. ಆ ಒಂದು ಎಲ್ಲೋ ಆ ಒಂದು ಕ್ಲೂ ಈಗಾಗಲೇ ಡಿ ಕೆ ಸಹೋದರರಿಗೆ ಸಿಕ್ಕಿರ್ತಕ್ಕಂಥದ್ದು. ಇದು ಎಲ್ಲ ಒಂದ್ ಕಡೆ ಉದ್ದೇಶಪೂರ್ವಕವಾಗಿಯೇ ನಮ್ಮ ಮೇಲೆ ಒಂದು ಕೇಂದ್ರ ಸರ್ಕಾರ ಏನು ಕೇಂದ್ರ ಸರ್ಕಾರದ ಅಧೀನದಲ್ಲಿರ್ತಕ್ಕಂಥ ಐಟಿ ಇರಬಹುದು, ಸಿಬಿಐ ಇರ್ಬೋದನ್ನು ಬಳಸ್ಕೊಳ್ತಾ ಇದೆ, ರಾಜಕೀಯ ಉದ್ದೇಶವಾಗಿ ಬಳಸ್ಕೊಳ್ತಾ ಇದೆ ಅಂತಕ್ಕಂಥ ಹಿನ್ನೆಲೆಯಲ್ಲಿ ತುರ್ತು ಪತ್ರಿಕಾಗೋಷ್ಠಿ ಕರೆದಿದ್ದಾರೆ ಎನ್ನಲಾಗಿದೆ. ಇನ್ನು ಏನು ಈಗಾಗಲೇ ನಾನು ಹೇಳಿದಾಗೆ ನೂರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಮತ್ತೆ ಪಕ್ಷದ ಕಾರ್ಯಕರ್ತರು ಸೇರಿದರೆ ಅವರೆಲ್ಲರೂ ಸಹ ಏನು ಡಿ ಕೆ ಸುರೇಶ್ ಅವರು ಇರ್ಬೋದು, ಡಿ ಕೆ ಶಿವಕುಮಾರ್ ಅವರು ಇರ್ಬೋದು, ಬೆಂಬಲವನ್ನು ಸೂಚಿಸಲು ಈಗಾಗಲೇ ಇಲ್ಲಿ ಸೇರಿರ್ತಕ್ಕಂಥದ್ದು. ಈಗಾಗಲೇ ಏನು ಬೆಂಗಳೂರಿನ ಮಾಜಿ ಮೇಯರ್ ಆಗಿದ್ದಂತಹ ಪದ್ಮಾವತಿ ಅವರು ಸಹ ಇರ್ತಕ್ಕಂಥದ್ದು. ಹಾಗೆ ನೂರಾರು ರಾಜಕೀಯ ಬೆಂಬಲಿಗರು ಈಗಾಗಲೇ ಮನೆ ಮುಂದೆ ಸೇರಿರ್ತಕ್ಕಂಥದ್ದು. ಏನು ಕರ್ನಾಟಕ ವಿಧಾನಸಭಾ ಚುನಾವಣೆಯ ಫಲಿತಾಂಶ ಬಂತು, ಆ ಫಲಿತಾಂಶದಲ್ಲಿ ಜೆಡಿಎಸ್ ಮತ್ತೆ ಕಾಂಗ್ರೆಸ್ ಒಂದು ಸಮ್ಮಿಶ್ರ ಸರ್ಕಾರವನ್ನು ರಚನೆ ಮಾಡುತ್ತೆ. ಆ ಸಮ್ಮಿಶ್ರ ಸರ್ಕಾರ ರಚನೆ ಮಾಡುವಲ್ಲಿ ಪ್ರಮುಖವಾದ ಪಾತ್ರವನ್ನು ಡಿ ಕೆ ಶಿವಕುಮಾರ್ ಅವರು ವಹಿಸ್ತಾರೆ. ಆ ಒಂದು ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಕೆಂಗನಿಗೆ ಗುರಿಯಾಗಿದ್ದರು ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಸುರೇಶ್ ಅವರು. ಈಗ ಇದನ್ನು ಸೇಡು ತೀರಿಸಿಕೊಳ್ಳಲು ಏನಾದರೂ ಕೇಂದ್ರ ಸರ್ಕಾರ ಮತ್ತೆ ಏನಾದರೂ ಐಟಿ ಅಥವಾ ಸಿಬಿಐ ಮುಖಾಂತರ ಡಿ ಕೆ ಸಹೋದರರಿಗೆ ಏನಾದರೂ ರಾಜಕೀಯ ಕಿರುಕುಳ ಕೊಡಬಹುದು ಅನ್ನೋ ಹಿನ್ನೆಲೆಯಲ್ಲಿ ಈ ಒಂದು ತುರ್ತು ಪತ್ರಿಕಾಗೋಷ್ಠಿ ಕರೆದಿರ್ತಕ್ಕಂಥದ್ದು. ಲಿಖಿತ. ಸಂಜಯ್, ಹಾಗೆ ಅಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಅವರ ಬೆಂಬಲಿಗರು ಬಂದು ಆಗಮಿಸಿದ್ದಾರೆ. ಅವರೆಲ್ಲರೂ ಕೂಡ ಸರ್ಚ್ ವಾರೆಂಟ್ ಇಶ್ಯೂ ಆಗಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ರೀತಿ ಆತಂಕದಲ್ಲಿದ್ದಾರೆ ಅನ್ನುವಂಥದ್ದು. ಅದ್ರ ಬಗ್ಗೆ ಏನೇ ಸ್ಪಷ್ಟನೆ ಇಲ್ಲ ಅಂತಂದ್ರೂ ಕೂಡ ಸೊ ಅವರು ಏನು ಒಪಿನಿಯನ್ ಶೇರ್ ಮಾಡ್ಕೊಳ್ತಾ ಇದ್ದಾರೆ, ಅವರನ್ನ ಮಾತಾಡಿಸಬಹುದಾ ಅಂತ? ಖಂಡಿತ ಲಿಖಿತ, ನಾನು ಈಗೇನು ಇಲ್ಲಿ ಸೇರಿರ್ತಕ್ಕಂಥ ಡಿ ಕೆ ಸುರೇಶ್ ಅವರ ಮನೆ ಸೇರಿರ್ತಕ್ಕಂಥ ಅವರ ಅಭಿಮಾನಿಗಳು ಇರ್ಬೋದು ಅಥವಾ ಪಕ್ಷದ ಕಾರ್ಯಕರ್ತರು ಇರ್ಬೋದು, ಅವ್ರನ್ನ ಮಾತನಾಡಿಸುವ ಒಂದು ಪ್ರಯತ್ನವನ್ನು ಮಾಡ್ತೇನೆ. ಸರ್ ನಮಸ್ಕಾರ. ಏನು ಇವಾಗ ನೀವು ಡಿ ಕೆ ಸುರೇಶ್ ಅವರ ಮನೆ ಮುಂದೆ ಬಂದಿರತಕ್ಕಂಥದ್ದು ಯಾವ ಉದ್ದೇಶಕ್ಕೋಸ್ಕರ ಬಂದಿದ್ದೀರಿ? ಇವತ್ತು ನಾವು ನಮ್ಮ ಲೋಕಸಭಾ ಸದಸ್ಯರಾದಂಥ ಡಿ ಕೆ ಶಿವಕುಮಾರ್ ಸಾಹೇಬರು RR ನಗರ ಚುನಾವಣಾ ಫಲಿತಾಂಶ ಇವತ್ತು ಘೋಷಣೆ ಆಗ್ತಾ ಇದೆ. ಆ ಫಲಿತಾಂಶದ ಒಂದು ವಿಜಯೋತ್ಸವನ ವಿಜೃಂಭಣೆಯಿಂದ ಆಚರಿಸೋಕ್ಕೋಸ್ಕರ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಮುನಿರತ್ನಂರವರು ಇವತ್ತು ಗೆಲುವಿನ ಸೂಚನೆಯನ್ನು, ಈ ನಾಯಕತ್ವವನ್ನು ವಹಿಸಿಕೊಂಡಿದ್ದಂಥ ಸಂಸದರಾದಂಥ ಡಿ ಕೆ ಶಿವಕುಮಾರ್ ಅವರು, ಡಿ ಕೆ ಸುರೇಶ್ ಅವರು ಈ ನಾಯಕತ್ವವನ್ನು ವಹಿಸಿಕೊಂಡಿದ್ದರು. ಆದ್ದರಿಂದ ಅವರು ಎಲ್ಲೇ ಒಂದು ಹೆಜ್ಜೆನ ಇಟ್ಟರೆ ಅಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಉಜ್ವಲವಾದಂಥ ಭವಿಷ್ಯ ಹಾಗೂ ಪಕ್ಷದ ಫಲಿತಾಂಶ ಹೊರಬೀಳುವಂಥ ಶುಭ ಸೂಚನೆಗಳು ಕಂಡು ಬರ್ತಾ ಇದೆ. ಆದ್ದರಿಂದ ಈ ಚುನಾವಣಾ ಫಲಿತಾಂಶ ವೀಕ್ಷಣೆ ಮಾಡೋದಕ್ಕೋಸ್ಕರ ವಿಜಯೋತ್ಸವ ಆಚರಣೆಗೋಸ್ಕರ ನಾವು ಸನ್ಮಾನ್ಯ ಡಿ ಕೆ ಸುರೇಶ್ ಸಾಹೇಬರ ಮನೆ ಹತ್ರ ನಮ್ಮ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಕಾರ್ಯಕರ್ತರು ಹಾಗೂ ಬೆಂಗಳೂರು ಲೋಕಸಭಾ ಚುನಾವಣಾ ಗ್ರಾಮಾಂತರ ಲೋಕಸಭಾ ಸದಸ್ಯರ ಕಾರ್ಯಕರ್ತರುಗಳು ಇವತ್ತು ಪಕ್ಷದ ಅಭ್ಯರ್ಥಿ ವಿಜಯೋತ್ಸವ ಆಚರಿಸೋಕ್ಕೋಸ್ಕರ ಅವರ ನಿವಾಸದ ಮುಂದೆ ನಾವು ಎಲ್ಲ ಕೂಡ ಬಂದಿದ್ದೇವೆ. ಅವ್ರನ್ನ ಈ ವಿಜಯೋತ್ಸವ ಆದಮೇಲೆ ಅವ್ರನ್ನ ನಾವು ಸಂಪೂರ್ಣವಾದಂಥ ಅಭಿನಂದಿಸೋಕ್ಕೋಸ್ಕರ ನಾವೆಲ್ಲರೂ ಕೂಡ ಇಲ್ಲಿ ಆಗಮಿಸಿದ್ದೀವಿ ಅಂತಕ್ಕಂಥ ವಿಚಾರನ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನಂತಂದ್ರೆ ಒಂದು ಮಾಹಿತಿಗಳ ಪ್ರಕಾರ ಏನೋ ಸಿಬಿಐ ಏನೋ ಒಂದು ಸರ್ಚ್ ವಾರೆಂಟ್ ಅನ್ನ ಗೊತ್ತಿದೆ, ಅದು ಡಿ ಕೆ ಸುರೇಶ್ ಅವರಿಗೆ ಗೊತ್ತಾಗಿದೆ. ಇದು ಉದ್ದೇಶಪೂರ್ವಕವಾಗಿ ನಮ್ಮ ಮೇಲೆ ರಾಜಕೀಯವಾಗಿ ಒಂದು ರಾಜಕೀಯವಾಗಿ ನಮಗೆ ಕೇಂದ್ರ ಸರ್ಕಾರ ತೊಂದರೆಯನ್ನು ಕೊಡ್ತಾ ಇದೆ, ಆ ಉದ್ದೇಶಕ್ಕೆ ಏನಾದ್ರು ಕರೆದಿರ್ಬೋದು. ಈ ಬಗ್ಗೆ ಏನಾದ್ರು ನಿಮಗೆ ಮಾಹಿತಿ ಇದೆಯಾ ಸರ್? ಈ ವಿಚಾರ ಯಾವುದೇ ರೀತಿ ಮಾಹಿತಿ ಇಲ್ಲ. ನಮ್ಮ ಲೋಕಸಭಾ ಸದಸ್ಯರು ಬಹಳ ಪ್ರಾಮಾಣಿಕರು,
ನಿಷ್ಠಾವಂತರು, ಲೋಕಸಭಾ ಕ್ಷೇತ್ರದಲ್ಲಿ ಒಳ್ಳೆ ಹೆಸರನ್ನು ಗಳಿಸಿರ್ತಕ್ಕಂಥದ್ದು. ಇಡೀ ದೇಶಕ್ಕೆ ಲೋಕಸಭಾ ಸದಸ್ಯರ 554 ಜನದಲ್ಲಿ ಅತ್ಯುತ್ತಮವಾದಂಥ ಲೋಕಸಭಾ ಸದಸ್ಯರಂತ ಹೇಳಿ ಪಟ್ಟ ತಗೊಂಡಿರ್ತಕ್ಕಂಥ ಕೀರ್ತಿನ ಅವ್ರಿಗೆ ಅವ್ರನ್ನ ನಾವು ಅಭಿನಂದಿಸ್ತೀವಿ. ಒಳ್ಳೆ ಹೆಸರು ಮಾಡಿರ್ತಕ್ಕಂಥದ್ದು. ಈ ವಿಚಾರ ಸಿಬಿಐ ಆಗಲಿ ಇದಾಗಲಿ ಯಾವುದೇ ರೀತಿ ವಿಚಾರಗಳು ನಮಗೆ ಗೊತ್ತಿಲ್ಲ. ಸೊ ಇದು ಏನಂತ ಅಂದ್ರೆ ಲಿಖಿತ ಏನಂತಂದ್ರೆ ಇಲ್ಲಿ ಸೇರಿರ್ತಕ್ಕಂಥ ಅಭಿಮಾನಿಗಳು ಈಗ ಒಂದಷ್ಟು ಜನ ಅಭಿಮಾನಿಗಳು ಹೇಳಿರ್ತಕ್ಕಂಥದ್ದು ಏನು ರಾಜರಾಜೇಶ್ವರಿ ನಗರದ ವಿಧಾನಸಭಾ ಚುನಾವಣೆಯ ಫಲಿತಾಂಶ ಪ್ರಕಟವಾಗುತ್ತೆ. ಅಲ್ಲಿ ಖಂಡಿತವಾಗಿಯೂ ಕಾಂಗ್ರೆಸ್ ಪಕ್ಷ ಗೆಲ್ಲುತ್ತೆ. ಅದರ ನೇತೃತ್ವವನ್ನು ಡಿ.ಕೆ. ಸುರೇಶ್ ಅವರು ವಹಿಸಿದ್ರು. ಅದರ ವಿಜಯೋತ್ಸವವನ್ನು ಆಚರಿಸಲು ನಾವು ವಿಜಯೋತ್ಸವ ಆಚರಿಸಬೇಕು. ಹಾಗಾಗಿಯೇ ನಾವು ಮುಂಚಿತವಾಗಿ ನಮ್ಮ ನಾಯಕರ ಮನೆ ಮುಂದೆ ಸೇರಿದ್ದೀವಿ. ಬೇರೆ ಯಾವುದೇ ಬಗ್ಗೆ ನಮಗೆ ಮಾಹಿತಿ ಇಲ್ಲ ಅಂತಕ್ಕಂತಹ ಒಂದು ಅಭಿಪ್ರಾಯವನ್ನು ಹಂಚಿಕೊಂಡಿರ್ತಕ್ಕಂಥದ್ದು ಲಿಖಿತ. ಓಕೆ, ಧನ್ಯವಾದ ಸಂಜಯ್ ಈ ಡೀಟೇಲ್ಸ್ಗಾಗಿ.